ಚುಂಚಶ್ರೀ ಬಳಗದಿಂದ 11 ಮಂದಿ ಯುಪಿಎಸ್ಸಿ ಸಾಧಕರಿಗೆ ಸನ್ಮಾನ. ಅಧಿಕಾರಿಗಳು ಹಂಸಪಕ್ಷಿಯಂತೆ ಶಾಂತಚಿತ್ತತೆಯಿಂದ ಜನಸೇವೆ ಮಾಡಬೇಕು. ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ, ಬೆಂಗಳೂರು, ಜೂನ್ 6. ಅತ್ಯಂತ ಪ್ರತಿಷ್ಠಿತ ಸ್ಪರ್ಧಾತ್ಮಕವಾದ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸುವುದು ಪ್ರತಿಯೊಬ್ಬ ಅಭ್ಯರ್ಥಿಯ ಕನಸು. ಸಾಧನೆಯ ಹಿಂದೆ ವರ್ಷಗಳ ಪರಿಶ್ರಮ, ನಿರಂತರ ಅಧ್ಯಯನ ಅಡಗಿರುತ್ತದೆ. ಅಧಿಕಾರಿಗಳು ಹಂಸಪಕ್ಷಿಯಂತೆ ಶಾಂತಚಿತ್ತತೆಯಿಂದ ಸದಾ ಜನರ ಸೇವೆ ಮಾಡಬೇಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದ ನಾಥ ಸ್ವಾಮೀಜಿ ಕರೆ ನೀಡಿದ್ದಾರೆ. ನಗರದ ಶ್ರೀ ಚುಂಚಶ್ರೀ ಬಳಗದಿಂದ ವಿಜಯನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ 2025-2026ನೇ ಸಾಲಿಗೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ಐಎಎಸ್, ಐಪಿಎಸ್, ಐಎಫ್ಎಸ್, ಐಆರ್ಎಸ್ನ 11 ಸಾಧಕರನ್ನು ಅಭಿನಂದಿಸಿ ಮಾತನಾಡಿದ ಅವರು, ಹಂಸಪಕ್ಷಿ ಸದಾ ನೀರಿನಲ್ಲಿ ತೇಲುತ್ತಿರುವಂತೆ ನಮಗೆ ಬಾಹ್ಯ ನೋಟದಲ್ಲಿ ಕಾಣಿಸುತ್ತದೆ. ಆದರೆ ಆಳದಲ್ಲಿ ಪಕ್ಷಿಯ ಕಾಲುಗಳು ನಿರಂತರವಾಗಿ ಚಲಿಸುತ್ತಿರುತ್ತದೆ. ಅದೇ ರೀತಿ ನೂತನ ಅಧಿಕಾರಿಗಳು ಸಮಾಜದ ಧ್ವನಿಯಾಗಿ, ಜೊತೆಗೆ ಸಮಾಜದ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದರು. ವಿದ್ಯೆ ನಮಗೆ ವಿನಯ ಕೊಡುತ್ತದೆ. ಜ್ಞಾನದ ಜೊತೆ ಸಂಸ್ಕಾರವೂ ಸೇರಬೇಕು. ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡಾಗ ಮಾತ್ರ ನಿಜವಾದ ಯಶಸ್ಸು ಸಾರ್ಥಕವಾಗುತ್ತದೆ. ಶತಮಾನಗಳ ಕಾಲ ಹಿರಿಯರು ನಮಗೆ ತುಂಬಿರುವ ಮೌಲ್ಯಗಳನ್ನು ಅಧಿಕಾರಿಗಳು ಅಳವಡಿಸಿಕೊಳ್ಳಬೇಕು. ಅಭಿವೃದ್ಧಿಗೆ ಆದ್ಯತೆ ನೀಡಿದಾಗ ಮಾತ್ರ ಆಡಳಿತದ ನಿಜವಾದ ಉದ್ದೇಶ ನೆರವೇರುತ್ತದೆ ಎಂದು ಡಾ. ನಿರ್ಮಲಾನಂದ ಸ್ವಾಮೀಜಿ ಹೇಳಿದರು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಡಾ. ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಸರ್ಕಾರಿ ಕೆಲಸ ಎಂದರೆ ಅದು ಸೇವೆ. ಸೇವೆ ಎನ್ನುವುದು ಒಂದು ಮೌಲ್ಯವಾಗಿದೆ. ಇಂದಿನ ಸಾಧಕರ ಸುದೀರ್ಘ ಶ್ರಮ ನಾಡಿಗೆ ಮೌಲ್ಯಯುತ ಸೇವೆ ನೀಡುವಂತಾಗಲಿ ಎಂದರು. ಶ್ರೀ ಸ್ಫಟಿಕಪುರಿ ಮಠದ ಡಾ. ನಂಜಾವಧೂತ ಸ್ವಾಮೀಜಿ, ಚೆಲುವರಾಯ ಸ್ವಾಮಿ, ಬಾಲಕೃಷ್ಣ ಅವರು ಅದೃಷ್ಟವಂತರು. ಇವರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದರು. ಇದೀಗ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಐಎಎಸ್, ಐಪಿಎಸ್, ಐಆರ್ಎಸ್, ಐಎಫ್ಎಸ್ ಹಾಗೆ ಇನ್ನಿತರೆ ವಿವಿಧ ಸೇವೆಗಳಿಗೆ ಆಯ್ಕೆಯಾಗಿರ್ತಾರೆ. ಅದು ನಮ್ಮ ಸಮುದಾಯದಿಂದ. ಏಕೆಂದರೆ ಒಂದು ಕಾಲ ಇತ್ತು, ನಮ್ಮ ಸಮುದಾಯದಿಂದ ಒಬ್ಬರೂ ಇರ್ತಿರಲಿಲ್ಲ, ಅಂಥ ಕಾಲ ಕೂಡ ಇತ್ತು. ನಾನು 1986ರಲ್ಲಿ IFS ಆಗಿ ಇಲ್ಲಿಗೆ ಬಂದಾಗ ದೊಡ್ಡ ಒಂದು ರೀತಿ ಸಂಭ್ರಮ ಏನು IFS ಆಗಿಬಿಟ್ಟಿದ್ದಾರೆ ನಮ್ಮ ಹುಡುಗರು ಅಂತ ಹೇಳ್ಬಿಟ್ಟು. ಅಂದರೆ ಒಬ್ಬನೇ ಒಬ್ಬ ಆ ಕಾಲಕ್ಕೆ. ಈ ಕಾಲಕ್ಕೆ ಸಾಕಷ್ಟು ಜನ, ಇವತ್ತು ದಿನ 3 ಜನ IFS ಆಫೀಸರ್ ಆಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸೇವೆಗಳು ಕೂಡ IAS ಮತ್ತು IPS, IRS ಕೂಡ ಆಯ್ಕೆ ಆಗ್ತಾರೆ. ಶ್ರೀಕಂಠಯ್ಯನವ್ರ ನೇತೃತ್ವದಲ್ಲಿ ಚುಂಚಶ್ರೀ ಬಳಗ ನಡೀತಾ ಇದೆ. ಹಾಗೆ ಶ್ರೀನಿವಾಸ್ ಸ್ವಾಗತ ಮಾಡಿದಂಥ ಶ್ರೀನಿವಾಸ್ ಅವರು ಅವರ ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಿ ಭಾಳಷ್ಟು ಈ ಒಂದು IPS, IAS, IRS ಈ ಒಂದು UPSC ಎಕ್ಸಾಮ್ ಉತ್ತೀರ್ಣ ಆಗಲಿಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಕ್ಷೇತ್ರವನ್ನು, ಮಠವನ್ನು ಉಪಯೋಗಿಸ್ಕೊಂಡು, ಸಮುದಾಯವನ್ನು ಉಪಯೋಗಿಸ್ಕೊಂಡು ಭಾಳಷ್ಟು ಅವರ ನಮ್ಮ ಕರ್ನಾಟಕದ ಕನ್ನಡಿಗರ ಮಕ್ಕಳನ್ನ ಹೆಚ್ಚು ಈ ಒಂದು UPSCನಲ್ಲಿ ಬರಬೇಕು, ಸಿವಿಲ್ ಸರ್ವೀಸ್ನಲ್ಲಿ ಅನ್ನೋ ಒಂದು ಉದ್ದೇಶವನ್ನು ನಾನು ಎಲ್ಲ ಪ್ರಯತ್ನ ಯಾರ್ಯಾರು ಮಾಡ್ತಾ ಇದ್ದಾರೆ, ಮತ್ತು ನಮ್ಮ ಮುಂದುಗಡೆ ನಮ್ಮ ಕೃಷ್ಣವ್ರು ಕೂತಿದ್ದಾರೆ, HN ಕೃಷ್ಣವ್ರು, ಅವರು ಸಹ ಇವತ್ತು ಇದೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ KPSC, UPSC ಎಲ್ಲ ತೇರ್ಗಡೆ ಆಗಲಿಕ್ಕೆ ಅವ್ರದ್ದು ಭಾಳಷ್ಟು ಪ್ರಯತ್ನ ಇದೆ. ಅವರು ಸಂಪೂರ್ಣವಾಗಿ ಸಮಾಜದ ಒಂದು ಕೆಲಸಕ್ಕೆ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆಲ್ಲ ಮೂಲ ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು, ಅವರ ಆಶೀರ್ವಾದ, ಅವರ ಪ್ರಯತ್ನ, ಅವರ ಮಾರ್ಗದರ್ಶನ, ಅವರನ್ನು ನಾವು ಸದಾ ಪೂಜಿಸಲೇಬೇಕಾಗುತ್ತೆ. ಆ ರೀತಿ ಈ ಒಂದು ಸಮುದಾಯಕ್ಕೆ ಅನೇಕ ಒಂದು ವ್ಯವಸ್ಥೆಯಲ್ಲಿ ನಮಗೆ ಎಲ್ಲ ಮಾರ್ಗದರ್ಶನ ಆಗಿದೆ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥ ಕಿರಣ್ ಕಮಟೆಯವರು, ಮಧು ಅವರು, ಡಾಕ್ಟರ್ ವರುಣ್ ಪಿ ಗೌಡ ಅವರು, ಧನಂಜಯ ಅವರು, ಉಲ್ಲಾಸ್ ಅವರು, ಡಾಕ್ಟರ್ ಮುತ್ತೇಶ್ ಗೌಡ ಅವರು, ಸಾಗರ್ ಅವರು, ಅನುಷ್ ರೆಡ್ಡಿಯವರು, ದೀಕ್ಷಿತ್ ಅವರು, ಅನುಷಾ ಶ್ರೀನಿವಾಸ್ ಅವರು, ಮನೋಜ್ ಅವರು, ಇಷ್ಟೂ ಜನಕ್ಕೆ ಇವತ್ತು ನಮ್ಮ ಒಂದು ಸಮುದಾಯದಿಂದ ಈ ಚುಂಚಶ್ರೀ ಬಳಗದಿಂದ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ. ಇದೇನು ಅಷ್ಟು ಸುಲಭವಾಗಿ ಅವರೆಲ್ಲ
IAS, IRS, IPS ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಶ್ರಮ ಪ್ರಯತ್ನ ಭಾಳಷ್ಟು ಅವ್ರದ್ದೇ ಆದಂಥ ಕಷ್ಟಪಟ್ಟು ಇವತ್ತು ಈ ಒಂದು ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಘಟ್ಟವನ್ನು ಬಹಳ ಯಶಸ್ವಿಯಾಗಿ ಪೂರೈಸಿದಿರ. ಚೆಲುವಣ್ಣ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಮಗೆಲ್ಲರಿಗೂ ಕೂಡ ಹೇಳಿದ್ದಾರೆ. ಈಗ ಮನುಷ್ಯನಿಗೆ 3 ಋಣ ಇರ್ತದೆ. ಒಂದು ತಾಯಿ ಋಣ ಅಂದರೆ ಮಣ್ಣಿನ ಋಣ. ಅದನ್ನು ತೀರಿಸಲಿಕ್ಕೆ ನಮ್ಮ ಎಷ್ಟು ಜನ್ಮ ಇದ್ದರೂ ಕೂಡ ಸಾಧ್ಯ ಇಲ್ಲ. ನಮ್ಮ ತಾಯಿಯನ್ನು, ಈ ಮಣ್ಣಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಗುರುಗಳ ಋಣ. ನಮ್ಮ ಜೀವನದಲ್ಲಿ ಯಾರಾದರೂ ನಮಗೆ ಮಾರ್ಗದರ್ಶಕರಾಗಿ ನಮಗೆ ಗುರಿ ಮುಟ್ಟುವವರೆಗೂ ಕೂಡ ನಮ್ಮನ್ನು ಕೊಂಡೊಯ್ತಾರೆ. ಆ ಗುರುಗಳ ಋಣವನ್ನು ಕೂಡ ತೀರಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತೊಂದು ಸಮಾಜದ ಋಣ, ಭಾಳ ಪ್ರಮುಖವಾಗಿರ್ತಕ್ಕಂಥ ಋಣ ಇವತ್ತು. ಈ ಸಮಾಜದ ಋಣವನ್ನು ತೀರಿಸ್ತಕ್ಕಂಥ, ಬಹುಶಃ ನೀವೇನು ಇದನ್ನು ತೀರಿಸಲೇಬೇಕು ಅಂತಕ್ಕಂಥದ್ದಿಲ್ಲ, ಆದರೆ ಈ ಸಮಾಜ ನಿಮ್ಮಿಂದ ಅಪೇಕ್ಷಿಸ್ತದೆ. ಈ ಒಂದು ಋಣವನ್ನು ನೀವು ತೀರಿಸಬೇಕು ಅಂತಕ್ಕಂಥದ್ದನ್ನು ಈ ಸಮಾಜ ಅಪೇಕ್ಷಿಸ್ತದೆ. ಯಾಕಂದರೆ ನಾವೀಗ ನಾಡಗೀತೆಯನ್ನು ಕೇಳಿದೋ. ನಾವು ನಾಡಗೀತೆ ಬರೆದಂಥವ್ರು ಯಾರು? ಕುವೆಂಪುರವರು. ಆ ನಾಡಗೀತೆ ನಾಡಿಗೆ ಕೊಟ್ಟಂಥ ಗೀತೆ, ಅದು ಸಮಾಜಕ್ಕೆ ಕೊಟ್ಟಂಥ ಗೀತೆ ಅಲ್ಲ. ಆದರೆ ಈ ನಾಡಗೀತೆ ಎಲ್ಲೋ ಒಂದು ಕಡೆ ನಾವು ಆಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಹೆಮ್ಮೆ, ನಮಗೇನು ಹೆಮ್ಮೆ ಆಗ್ತದೆ, ಕುವೆಂಪು ಅವ್ರು ಕೊಟ್ಟಂಥ ಕೊಡುಗೆನಪ್ಪ. ಕುವೆಂಪು ಅವ್ರು ಯಾರು? ನಮ್ಮವರು ಅಂತಕ್ಕಂಥ ಭಾವನೆ ನಮಗೆ ಗೊತ್ತಿಲ್ಲದೇ ಆ ಕುವೆಂಪು ಅವರ ಪಾದಗಳಿಗೆ ನಮ್ಮ ನಮಸ್ಕಾರಗಳನ್ನ ಅರ್ಪಿಸ್ತೀವಿ. ಈ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ಆದ್ಯತೆಯ ಕವಿ ಈ ಒಂದು ನಾಡಗೀತೆಯನ್ನು ಕೊಟ್ಟು, ಇವತ್ತು ನಾಡಗೀತೆ ಅಂತಂದ್ರೆ ಈ ನಾಡಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಆಡ್ತಕ್ಕಂಥದ್ದು. ಪ್ರಮುಖವಾಗಿ ಮೊನ್ನೆ ನಡೆದಂಥ ನಮ್ಮ ಪದಗ್ರಹಣ, ಮುಖ್ಯಮಂತ್ರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲೂ ಕೂಡ ನಾಡಗೀತೆಯನ್ನು ಆಡಿದಂಥದ್ದು. ಅಂದ್ರೆ ಈ ನಾಡಗೀತೆಯನ್ನು ಕೊಟ್ಟಂಥವ್ರು ಕುವೆಂಪು ಅಂತಕ್ಕಂಥ ಹೆಮ್ಮೆ ನಮ್ಗೆ ಯಾವ ರೀತಿ ಇದೆ, ಆ ರೀತಿ ನಿಮಗೆ ನಾಡನ್ನ ಸೇವೆ ಮಾಡ್ತಕ್ಕಂಥ ಅವಕಾಶ ನಿಮಗೆ ಆ ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ. ಈ ನಾಡಿಗೆ ನೀವು ಉತ್ತಮವಾದಂಥ ಸೇವೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ನಮ್ಗೆ ಹೆಮ್ಮೆ ಆಗ್ತದೆ. ನಮ್ಮ ಸಮಾಜದ ಯುವಕರು, ನಮ್ಮ ಸಮಾಜದ ಮಕ್ಕಳು ಈ ನಾಡಲ್ಲಿ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅದನ್ನ ನಾವು ಸ್ಮರಿಸ್ಕೊಳ್ತೀವಿ. ಆ ರೀತಿ ತಾವೆಲ್ಲರೂ ಕೂಡ ಕೆಲಸ ಮಾಡಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನಂತ ಹೇಳೋದಂದ್ರೆ, ಸಮಾಜದಲ್ಲಿ ಒಂದು ದಾರಿ ದೀಪವಾಗಿ ನಿಂತು ಸಮಾಜಕ್ಕೆ ಬೆಳಕು ಸಾರದಂತ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಒಕ್ಕಲಿಗ ಸಮುದಾಯ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳ್ಕೋತೀನಿ. ಹಿಂದ್ಲಿಂದನೂ ಕೂಡ ನಾವು ಸಮಾಜಕ್ಕೆ, ಗ್ರಾಮಗಳಲ್ಲಿ ಒಂದು ನಾಯಕತ್ವ ಸ್ಥಾನನ ಸಹಜವಾಗಿ ಹೊಂದ್ಕೊಂಡು ಬಂದಿರತಕ್ಕಂಥ ಸಮುದಾಯ ಒಕ್ಕಲಿಗ ಸಮುದಾಯ. ಆದರೆ ನಮ್ಮೆಲ್ಲರಿಗೂ ತಿಳಿದಂಗೆ ರಾಜ ಮನೆತನಗಳಿತ್ತು, ಪಾಳಗಾರಿಕೆಗಳಿತ್ತು. ಇವೆಲ್ಲವೂ ಕೂಡ ವಂಶಾಂತರವಾಗಿ ಬಂದಂಥ ಹಕ್ಕುಗಳು, ಅಧಿಕಾರಗಳನ್ನ ನಾವು ಹೊಂದ್ಕೊಂಡು ಬಂದಂಥ ಒಂದು ಸಮುದಾಯ. 1947ನೇ ಇಸ್ವಿಯ ನಂತರ ಪ್ರಜಾಪ್ರಭುತ್ವ ಬಂದು, ಸಂವಿಧಾನ ಬಂದು, ನಮ್ಮಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತೇಳಿ ಈ 3 ಆಧಾರ ಸ್ತಂಭಗಳು ಬಂದ ನಂತರ ನಾವು ನಮ್ಮ ಸಮುದಾಯದಲ್ಲಿ ನೋಡಿದ್ರೆ ಏನು ಶಾಸಕಾಂಗ ಅದೇ, ಶಾಸಕಾಂಗದಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಪರವಾಗಿಲ್ಲ, ಸುಮಾರಾಗಿದೆ. ಅದಕ್ಕೆ ಸಾಕ್ಷಿ ಯಾರಂದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಶಾಸಕಾಂಗದಲ್ಲಿ ನಮ್ಮ ಒಂದು ರೆಪ್ರೆಸೆಂಟೇಷನ್ JDS, BJP, ಕಾಂಗ್ರೆಸ್ಸು ಈ ಎಲ್ಲ ಪಕ್ಷಗಳನ್ನ ತಗೊಂಡ್ರೆ ಸುಮಾರು 35ರಿಂದ 40 ಶಾಸಕರುಗಳು, ಹತ್ತತ್ರ 20% ಏನು ನಮ್ಮ ವಿಧಾನಸಭೆ ಇದೆ ಒಕ್ಕಲಿಗ ಜನಾಂಗ ನಾವಿದ್ದೀವಿ. ಆದರೆ ಅದೇ ತಾವು ಕಾರ್ಯಾಂಗ ನೋಡಿ, ನ್ಯಾಯಾಂಗನ ನೋಡಿ, ಕಾರ್ಯಾಂಗದಲ್ಲಿ ಬಹುಶಃ ನಮ್ಮ ಸಂಖ್ಯೆ ಒಂದು, ಶ್ರೀಕಂಠಯ್ಯನವರು ಸ್ವಲ್ಪ ನಾನು ತಪ್ಪಿದ್ರೆ ಹೇಳ್ಬೋದಣ್ಣ, ಒಂದು 8ರಿಂದ 10% ನಾವಿರ್ಬೋದು ಕಾರ್ಯಾಂಗದಲ್ಲಿ. 10% ಅಷ್ಟು ನಾವು ಕಾರ್ಯಾಂಗದಲ್ಲಿದ್ದೀವಿ. ನ್ಯಾಯಾಂಗಕ್ಕೆ ಹೋದ್ರಂತೂ ಬಹುಶಃ ಯಾವುದೋ ಒಂದು ಸಮುದಾಯ ಒಂದು 75-80 ಭಾಗ ಒಂದು ಸಮುದಾಯ ಇದೆ. ನಾವು ಫ್ರಾಕ್ಷನ್ ಆಫ್ ಅ ಪರ್ಸೆಂಟೇಜ್ ಕೂಡ ನ್ಯಾಯಾಂಗದಲ್ಲಿ ನಾವಿಲ್ಲ. ಆದ್ರಿಂದ ಏನು ನಾವು ಹಿಂದೆಯಿಂದ ವಂಶ ಪಾರಂಪರಿಕವಾದಂಥ ಆಡಳಿತ ಆಗಿರ್ಬೋದು, ಪಾಳೆಗಾರಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಹೋಗಿ ಪ್ರಜಾಪ್ರಭುತ್ವ ಬಂದಂಥ ಸಂದರ್ಭದಲ್ಲಿ ನಾಯಕತ್ವನ ನಮ್ಮ ಸಮುದಾಯ ಹೊಂದ್ಕೊಂಡಿರ್ಬೇಕು ಅಂತಂದ್ರೆ ಬರೀ ಶಾಸಕಾಂಗದಲ್ಲಿದ್ದರೆ ನಾವು ಸಾಲದು, ಕಾರ್ಯಾಂಗದಲ್ಲೂ ಇರಬೇಕು, ನ್ಯಾಯಾಂಗದಲ್ಲೂ ಇರಬೇಕು, ಅದಕ್ಕೆಲ್ಲದರಲ್ಲೂ ಇಡಬೇಕು. ಅಂತಂದ್ರೆ ಚುಂಚಶ್ರೀ ಬಳಗ ಮಾಡ್ತಾ ಇರ್ತಕ್ಕಂಥ ಕೆಲಸನ ಇನ್ನೂ ತೀವ್ರವಾಗಿ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಹಾಕಕ್ಕೆ ಶುರು ಮಾಡ್ತಾರೆ. ಯಾವ ಮಟ್ಟಕ್ಕೆ ಅಂದರೆ ಮದುವೆ ಕಾರ್ಡಲ್ಲೂ ಅದು ಇಂಪಾರ್ಟೆಂಟ್ ಇರುತ್ತೆ ಹೆಸರಕ್ಕಿಂತ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, IAS, IPS ಇತ್ಯಾದಿ ಫುಲ್ ಫಾರ್ಮ್ ಏನು? IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಇಂಡಿಯನ್ ಫಾರಿನ್ ಸರ್ವಿಸ್. ಸರ್ವಿಸ್ ಅಂತ ಇಟ್ಟಿದ್ದಾರೆ, ಅಂದರೆ ಸೇವೆ ಅಂತ ಇಟ್ಟಿದ್ದಾರೆ. ಇದು ಕೇವಲ ಒಂದು ಕೆಲಸ ಅಲ್ಲ ಅಥವಾ ಒಂದು ನೌಕರಿ ಅಲ್ಲ, ಇದೊಂದು ಸೇವೆ.
ಬೇರೆಗೆ ನಾವು ನೌಕರಿ, ಹುದ್ದೆ, ಕೆಲಸ ಅಂತ ಕರಿತೀವಿ. ಬಟ್ ಈ ಹುದ್ದೆಗಳಿಗೆ ಮಾತ್ರ ಸೇವೆ ಅಂತ ಇಟ್ಟಿದ್ದಾರೆ. ಅಂದರೆ ನೀವು ಕೆಲಸ ಮಾಡಬೇಕಾದ್ರೆ ಆ ಸೇವಾ ಮನೋಭಾವನ ಇಟ್ಕೊಂಡು ಜನರ ಸೇವೆ ಮಾಡೋಕ್ಕೆ ಬಂದಿದ್ದೀರಂತ ದಯವಿಟ್ಟು ಮರಿಬೇಡಿ. ಅದಕ್ಕೆ ನಿಮ್ಮ ಹೆಸರು ಪಕ್ಕ ಅದು ಬರೆದಾಗ ಅದೊಂದು ನಾಂದಿ ಆಗುತ್ತೆ. ಅದನ್ನೊಂದು ನೆನ್ಪಿಟ್ಕೊಡಿ. ಒಂದು ಕಿವಿ ಮಾತು ಹೇಳೋಕ್ಕೆ ಅಷ್ಟೇ ಇಷ್ಟಪಡ್ತೇನೆ. ಇದೊಂದು ಸೇವಾ ಮನೋಭಾವ ಇಟ್ಕೊಡಿ. ಅದೇ ರೀತಿ ತಾವು ಸೇವಕರಾಗಿ ಕೆಲಸ ಮಾಡಿ. ತಾವು ಕೇವಲ ಸರ್ಕಾರಿ ನೌಕರಲ್ಲ, ತಾವು ಸರ್ಕಾರಿ ಸೇವಕರು. ನೆನ್ಪಿಟ್ಕೊಡಿ. ಒಳ್ಳೆಯದಾಗಲಿ ನಿಮ್ಮ ಮುಂದಿನ ವೃತ್ತಿ ಜೀವನದಲ್ಲಿ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮನ್ನು ಬರೆದು ಉತ್ತೀರ್ಣರಾಗಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ರೀತಿಯಲ್ಲಿ ಪ್ರತಿಜ್ಞಾ ಬೋಧನೆಯ ರೀತಿಯ ಮಾತುಗಳನ್ನು ಹೇಳಿ ಕಳಿಸ್ತಕ್ಕಂಥ ಒಂದು ಸಮಾರಂಭ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ರೋಲ್ ಮಾಡಲಲ್ಲ, ಇಡೀ ನಮ್ಮ ಈ ಸೇವಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರೋಲ್ ಮಾಡಲಾಗಿ ಇರ್ತಕ್ಕಂಥ ಅಧಿಕಾರಿ ನಮ್ಮ ಅನುಚೇತನವರು, ಅವರ ಉಪಸ್ಥಿತಿ ಇದೆ. ಅವರ ಪಕ್ಕದಲ್ಲೇ ಅವ್ರನ್ನ ರೋಲ್ ಮಾಡಲಾಗಿ ಸ್ವೀಕರಿಸಿ ಎಷ್ಟೋ ಜನ ಏಕಲವ್ಯರು ಭಾಳ ಜನ ಇರ್ತಾರೆ. ದ್ರೋಣರಿಗೆ ಗೊತ್ತೇ ಇರೋದಿಲ್ಲ ಇವರ ನಮ್ಮ ಶಿಷ್ಯರು ಅಂತ. ನಮ್ಮ ಚೇತನ್ IAS ಆದರೆ ಆಂಧ್ರದಲ್ಲಿ ಆಂಧ್ರ ಕೇಡರ್ಗೆ ಹೋದರು. ಅಲ್ಲಿ DM ಆಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಲ್ಲಿ DC ಪದವಿಯನ್ನು ನಡೆಸ್ತಾ ಇದ್ದಾರೆ. ಈಗ ತಾನೇ